ನೀವೊಂದು ಕೆಲಸ ಇವರಾ ಸರ್ ಮರೇಶ್ ಮಾಮೂದ ಸರ್ವೆ ನಂಬರ್ 109 ಇದರಲ್ಲಿ ಪ್ರತಿನಿತ್ಯ ಇವ್ರದ್ದು ಇದೊಂದು ದಂಧೆ ಆಗ್ಬಿಟ್ಟೈತೆ. ಕೆಮಿಕಲ್ ತಂದು ಇಲ್ಲಿ ಸುರಿಯೋದು, ಇದನ್ನ ಮಾಡೋದು. ಇದು ಕೆರೆ, ಇದು ಇಲ್ಲಿ ಬಂದು ನೀರ್ದು ಶೀಪೇಜ್ ಆಗಿ ಬೋರಾಗಿ ನಮ್ದು ಎಲೆ ಬಳ್ಳಿ ಒಣಗೋಗ್ತಾ ಐತೆ. ಅಡಿಕೆ ಗಿಡಕ್ಕೆಲ್ಲ ರೋಗ ಆ ಥರ ಆಗ್ತಾ ಇದೆ. ಅಡಿಕೆ ಗಿಡ ಎಲ್ಲ ನುಣ್ಣು ಒಣಗಿ ಹೋಗ್ತಾ ಇದಾವೆ, ಸುಳಿ ಎಲ್ಲ ಬಿದ್ದೋಗ್ತಾ ಇದಾವೆ. ಇವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಇವ್ರಿಗೆ. ಏನೋ ಸಂಧಾನ ಮಾಡ್ಕೊಂಡು ಬಿಡಿಸ್ಕೊಂಡು ಹೊರಟೋಗ್ಬಿಡೋದು. ಇದು ಒಂಥರ ಏನಾಯ್ತು ಅಂದರೆ ಈ ಕಟ್ಟಿಗೆ ರಾತ್ರಿ ಹೊತ್ತಾಗ ತಂದು ಕೆಮಿಕಲ್ ಸುರಿದು ನಮ್ಮ ಈಗ ಇಲ್ಲಿ ಎಷ್ಟೋ ತೋಟಗಳು ಮತ್ತು ಈ ಸುತ್ತಮುತ್ತ ಬೋರ್ಗಳೆಲ್ಲ ಬೋರ್ಗಳನ್ನು ಯಾಕೆ ಬೆಳೆಗಳು ಆಗ್ತಿಲ್ಲ ಅಂದರೆ ಈ ಕೆಮಿಕಲ್ ಸುರಿದು ಈ ಕೆಮಿಕಲಿಂದ ನೀರು ಎಷ್ಟು ಇದಾಗ್ತಾಯಿದೆ ಅಂದರೆ ಇದು ಈಗ ಈ ಕೆರೆ ತುಂಬಿದ್ರೆ ಸಿರಾ ಕೆರೆಗೆ ಹೋಗ್ಲೇಬೇಕು ನೀರು. ಇದು ರಿಪೋರ್ಟಲ್ಲೇ ಈಗ ಶಿರಾತ್ ಕೆರೆಗೆ ಈ ನೀರು ಶಿರಾತ್ ಕೆರೆಗೆ ಹೋಗ್ಬೇಕು. ಈಗ ಈ ಕೆಮಿಕಲ್ ಸುರಿತಾರಲ್ಲ, ಈ ಕೆಮಿಕಲ್ ಸುರಿದಿರೋದು ಇದನ್ನೇನೋ ತುಂಬಿಕೊಂಡ್ರೆ ಮತ್ತೆ ಶಿರಾತ್ ಕೆರೆಗೆ ಹೋಗ್ಬೇಕು. ಯಾವಾಗಿಂದ ಆಗ್ತಿದೆ? ಇದು ಸುಮಾರು ಒಂದು 6 ತಿಂಗಳಿಂದಲೂ ಇದೇ ರೋಗ ಆಗಿದೆ, ನಡೀತಾ ಇದೆ. 6 ತಿಂಗಳಿಂದ 6 ತಿಂಗಳಿಗೆ ಒಂದು ಗಾಡಿ ಬಂದಿದ್ದು, ಇವತ್ತು ಈ ಗಾಡಿ ಬಂದೈತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ಮತ್ತೆ ಇನ್ನೊಂದು ಗಾಡಿ. ಇದು ಯಾವುದು ಅಂತ ಅಮಾನಿಕವಾಗೈತೆ ಗಾಡಿ. ಇದು ಇಲ್ಲಿನವರೆಗೂ ಯಾರ್ದು ಅಂತ ಇದು ಸಿಕ್ಕಿಲ್ಲ. ಮಧುಗಿರಿ ಅಂತ ಹೇಳ್ತಾ ಇದ್ದಾನೆ. ತಿರ್ಗಾ ಮತ್ತೆ ಆಲ್ರೆಡಿ ಇಲ್ಲಿ ನಮ್ಮ ಲೋಕಲಾಗಿ ಗುಜರಿ ಬಾಬಣ್ಣಂದು ಲೋಡ್ ಮಾಡಿಸಿರೋದು ಅಂತ ಬಾಬಣ್ಣನ ಮೇಲೆ ಹೆಸರು ಹೇಳ್ತಾ ಇದ್ದಾರೆ. ಇದು ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಈ ಏನಾಗುತ್ತೆ ಅಂದರೆ ಈಗ ಇದು ಶಿರಾತ್ ಕೆರೆಗೆ ನೀರು ಹೋದರೆ ಎಷ್ಟೋ ಜನ ಅಮಾಯಕರು ಸಾಯ್ತಾರೆ. ನಮ್ಮ ಬೆಳಿಗ್ಗೆ ಇದ್ದರೆ ಇಲ್ಲಿಗೆ ಸ್ವಲ್ಪ ಈ ಕೆಮಿಕಲ್ ಏನಾದರೂ ಶಿರಾ ಕೆರೆಗೆ ಹೋಯ್ತು ಅಂದರೆ ಶಿರಾದಲ್ಲಿ ಎಷ್ಟೋ ಜನ ನುಣ್ಣಗೆ ಸತ್ತೋಗೋದಂತೂ ಗ್ಯಾರಂಟಿ.